ಹಾಯ್ ಹೆಲೋ ಗೆಳೆಯರೇ, ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದು ಕುತೂಹಲಕಾರಿಯಾದ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲು ಅರ್ಜುನ್ ನಟಿಸಿರುವಂಥ ಪುಷ್ಪ ಮೂವಿಯನ್ನು ತಾವು ನೋಡಿರಬಹುದು. ಆದರೆ ನಾವು ಇವತ್ತು ಮಾತಾಡ್ತಾ ಇರೋದು ಪುಷ್ಪ 2 ಮೂವಿಯ ಬಗ್ಗೆ. ಅಲ್ಲು ಅರ್ಜುನ್ ಅಭಿನಯಿಸಿರುವ ಪುಷ್ಪ 2 ಮೂವಿಯು ಈ ಹಿಂದಿನ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಮುರಿದು ಹಾಕಿದೆ. ಯಾವುದು ಆ ದಾಖಲೆ ಎಂದು ನೋಡುವುದಾದರೆ, ಪುಷ್ಪ 2 ಮೂವಿ ರಿಲೀಸ್ ಆದಂಥ ಕೇವಲ 6 ದಿನಗಳಲ್ಲಿ ವಿಶ್ವದಾದ್ಯಂತ 1000 ಕೋಟಿಯನ್ನು ಗಳಿಸಿ ಹಿಂದಿನ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಮುರಿದು ಹಾಕಿದೆ. ಈ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ಕೇವಲ 6 ದಿನದಲ್ಲಿ 1000 ಕೋಟಿಯನ್ನು ಕಲೆಕ್ಷನ್ ಮಾಡಿದಂಥ ಭಾರತದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ 2 ಮೂವಿ ಪಾತ್ರವಾಗಿದೆ. ಈ ಪುಷ್ಪ 2 ಮೂವಿಯು ಬಿಡುಗಡೆಯಾದಂಥ ಕೇವಲ ಒಂದೇ ಒಂದು ದಿನದಲ್ಲಿ 294 ಕೋಟಿಯನ್ನು ಗಳಿಕೆ ಮಾಡಿತ್ತು. ತಮಗೆ ನೆನಪಿರಬಹುದು, ಪ್ರಭಾಸ್ ಅಭಿನಯದ ಬಾಹುಬಲಿ 2 ಸಿನಿಮಾ ಬಿಡುಗಡೆ ಆದಂತಹ ಕೇವಲ 10 ದಿನಗಳಲ್ಲಿ 1000 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಇಂದಿನವರೆಗೆ ಅದೇ ಒಂದು ದಾಖಲೆಯಾಗಿತ್ತು. ಆದರೆ ಪುಷ್ಪ 2 ಮೂವಿ ಬಿಡುಗಡೆಯಾದ ಕೇವಲ 6 ದಿನಗಳಲ್ಲಿ 1000 ಕೋಟಿಯನ್ನು ಕಲೆಕ್ಷನ್ ಮಾಡಿ ಈ ಹಿಂದಿನ ದಾಖಲೆಯನ್ನು ಮುರಿದು ಹಾಕಿದೆ. ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ, ಈ ಪುಷ್ಪ 2 ಮೂವಿಗಾಗಿ ಅಲ್ಲು ಅರ್ಜುನ್ ಅವರು 300 ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಮೂಲಕ ಅಲ್ಲು ಅರ್ಜುನ್ ಅವರು ಭಾರತದ ಅತಿ ದುಬಾರಿ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ರೋಮಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.